everyone, welcome back to my channel. In previous video we were solving the question paper of Karnataka state level SSLC preparatory examination 2021-22. In that video we have solved the multiple choice questions, 1 mark questions and 2 mark questions. In this video we are going to solve 3 marks questions. So ಈ 3 mark questions ನಮಗೆ 4th main ಅಲ್ಲಿ ಬರುತ್ತೆ. So ಇಲ್ಲಿ total 9 questions ಇರುತ್ತೆ for 27 marks. So ಇಲ್ಲಿ first question ಏನಿದೆ, find the sum of all the multiples of 4 between 10 and 250. So 10 ಮತ್ತೆ 250 ನಡುವೆ ಬರುವಂತಹ 4 ನ ಮಲ್ಟಿಪಲ್ಸ್ ದ ಸಮ್ ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 4 ನ ಮಲ್ಟಿಪಲ್ಸ್ ಅಂತ ಹೇಳಿದ್ರೆ ಯಾವ ಯಾವ ನಂಬರ್ ಬರುತ್ತೆ ನಮಗೆ 4 8 4 3 is 12 4 4 is 16 and so on ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ ನಮಗೆ, ಇಟ್ ಶುಡ್ ಬಿ ಬಿಟ್ವೀನ್ 10 ಆ್ಯಂಡ್ 250. 10 ಮತ್ತು 250 ನಡುವೆ ಇರುವಂತಹ ನಂಬರ್ಸ್ನ ನಾವು ಬರ್ಕೋಬೇಕು. ಸೊ ಇಲ್ಲಿ 10 ಆ್ಯಂಡ್ 250 ನಡುವೆ ಅಂತ ಹೇಳಿದ್ರೆ ಅದು ಬರುತ್ತೆ ನಮಗೆ 12 16 ಈ ರೀತಿ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಟರ್ಮ್ ಏನಾಗುತ್ತೆ ನಮಗೆ 12 ನೆಕ್ಸ್ಟ್ 16 ನೆಕ್ಸ್ಟ್ 20 ಇದೇ ರೀತಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ 250 ನಮಗೆ ಏನಾಗುತ್ತೆ ಲಾಸ್ಟ್ ಟರ್ಮ್. ಸೊ 250 4 ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋಣ. ಸೊ 250 ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 4. ಸೊ ನೆಕ್ಸ್ಟು 249 4 ಇಂದ ಡಿವೈಡ್ ಮಾಡಿ. ಸೊ ಇದು ಕೂಡ ಏನಾಗಲ್ಲ ನಮಗೆ 4 ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ 248. ಸೊ 248ನ ನಾವು 4 ಇಂದ ಡಿವೈಡ್ ಮಾಡ್ಬೋದು. ಸೊ ಇದು ಎಷ್ಟರಿಂದ ಡಿವೈಡ್ ಆಗುತ್ತೆ 62 ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಲಾಸ್ಟ್ ಟರ್ಮ್ ನಮಗೆ ಏನಾಗುತ್ತೆ 248. ಸೊ ಇಲ್ಲಿ ನಮಗೆ ಎ ಪಿ ಏನಾಗುತ್ತೆ 12 16 20 ಆ್ಯಂಡ್ ಸೊ ಆನ್ 248. ಸೊ ಇಲ್ಲಿ 12 ನಮಗೆ ಫಸ್ಟ್ ಟರ್ಮ್ ಆಗುತ್ತೆ, 248 ಲಾಸ್ಟ್ ಟರ್ಮ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಎ ಈಸ್ ಈಕ್ವಲ್ಸ್ ಟು 12, ದೆನ್ ಕಾಮನ್ ಡಿಫ್ರೆನ್ಸ್ ಡಿ ಈಸ್ ಈಕ್ವಲ್ಸ್ ಟು 16 ಮೈನಸ್ 12 ಈಸ್ ಈಕ್ವಲ್ಸ್ ಟು 4, ಎ ಎನ್ ಈಸ್ ಈಕ್ವಲ್ಸ್ ಟು 248. we have to find the sum of these numbers. ಸೊ ಅದಕ್ಕೆ ಎಸ್ ಎನ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ಇಲ್ಲಿ ಎಸ್ ಎನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ನಂಬರ್ ಆಫ್ ಟರ್ಮ್ಸ್. ಸೊ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವು ಫಸ್ಟು ಎನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎ ಎನ್ ಅಂತ ಹೇಳಿದ್ರೆ ಲಾಸ್ಟ್ ಟರ್ಮು ನಮಗೆ ಎಷ್ಟಿದೆ 248 ಈಸ್ ಈಕ್ವಲ್ಸ್ ಟು ಎ ವ್ಯಾಲ್ಯೂ ಈಸ್ 12 ಪ್ಲಸ್ ಎನ್ ವ್ಯಾಲ್ಯೂ ವಿ ಡೋಂಟ್ ನೋ, ಎನ್ ಮೈನಸ್ 1 ಆ್ಯಸ್ ಇಟ್ ಈಸ್, ಡಿ ಈಸ್ 4. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 248. ಸೊ ಈ ಪ್ಲಸ್ 12 ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ ಏನಾಗುತ್ತೆ ಮೈನಸ್ 12 ವಿಚ್ ಈಸ್ ಈಕ್ವಲ್ಸ್ ಟು ಎನ್ ಮೈನಸ್ 1 ಇಂಟು 4. ಸೊ ಇಲ್ಲಿ 248 ಮೈನಸ್ 12 ಅಂತ ಹೇಳಿದ್ರೆ 236. ಸೊ ಇಲ್ಲಿ 4 ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 4 ವಿಚ್ ಈಸ್ ಈಕ್ವಲ್ಸ್ ಟು ಎನ್ ಮೈನಸ್ 1. ಸೊ 236 ಡಿವೈಡೆಡ್ ಬೈ 4 ಅಂತ ಹೇಳಿದ್ರೆ 59, ಈ ಮೈನಸ್ 1 ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಎನ್. ಸೊ ಎನ್ ಈಸ್ ಈಕ್ವಲ್ಸ್ ಟು 59 ಪ್ಲಸ್ 1 ಅಂತ ಹೇಳಿದ್ರೆ 60. ಸೊ ಎನ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ, ಎನ್ ಈಸ್ ಈಕ್ವಲ್ಸ್ ಟು 60. ಸೊ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬಂತು 60. ನೆಕ್ಸ್ಟ್ ಸಮ್ ಫೈಂಡ್ ಔಟ್ ಮಾಡಬೇಕು. ಸೊ ಸಮ್ ಫೈಂಡ್ ಔಟ್ ಮಾಡಲಿಕ್ಕೆ ಎಸ್ ಎನ್ ಈಸ್ ಈಕ್ವಲ್ಸ್ ಟು ಎನ್ ಬೈ 2. ಇಲ್ಲಿ ನಮಗೆ ಲಾಸ್ಟ್ ಟರ್ಮ್ ಗೊತ್ತಿದೆ, ಸೊ ಅದಕ್ಕೆ ಎ ಪ್ಲಸ್ ಎ ಎನ್ ಫಾರ್ಮುಲಾನ ಯೂಸ್ ಮಾಡೋಣ. ಓಕೆ, ಎಸ್ ಎನ್ ಅಂತ ಹೇಳಿದ್ರೆ ನಮಗೆ ನಂಬರ್ ಆಫ್ ಟರ್ಮ್ಸ್ 60 ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ ಈಸ್ 12 ಪ್ಲಸ್ ಎ ಎನ್ ಮೀನ್ಸ್ ಲಾಸ್ಟ್ ಟರ್ಮ್ 248. ಸೊ 60 ಬೈ 2 ಅಂತ ಹೇಳಿದ್ರೆ 30, 12 ಪ್ಲಸ್ 248 ಅಂತ ಹೇಳಿದ್ರೆ 260. 260 ಇಂಟು 30 ಮಾಡಿದ್ರೆ ನಿಮಗೆ 7800 ಬರುತ್ತೆ. ಸೊ ಎಸ್ 60 ಈಸ್ ಈಕ್ವಲ್ಸ್ ಟು 7800. therefore sum of all the multiples of 4 between 10 and 250 is 7800. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಇಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಪ್ರೂವ್ ದಟ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಬಿ ಪ್ಲಸ್ 1 ಪ್ಲಸ್ ಕಾಸ್ ಬಿ ಬೈ ಕಾಸ್ ಎ ಈಸ್ ಈಕ್ವಲ್ಸ್ ಟು 2 ಬೈ ಕಾಸ್ ಎ. ಸೊ ಇಲ್ಲಿ ನಮಗೆ ಗಿವನ್ ಏನಾಗುತ್ತೆ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಇಲ್ಲಿ ಗಿವನ್ ಏನಿದೆ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಇಲ್ಲಿ ನೋಡಿ ರೈಟ್ ಹ್ಯಾಂಡ್ ಸೈಡು ನಾವೇನು ಬರಬೇಕು 2 ಬೈ ಕಾಸ್ ಎ. ಸೊ ನಮಗೆ ಆನ್ಸರು ಕಾಸ್
ಎ ಅಲ್ಲಿ ಬೇಕಾಗುತ್ತೆ, ಅದಕ್ಕೆ ಏನು ಮಾಡ್ತೀವಿ ಇಲ್ಲಿ ಬಿನ ನಾವು ಎಗೆ ಶಿಫ್ಟ್ ಮಾಡ್ಕೊತೀವಿ. ಸೊ ಏನಾಗುತ್ತೆ ಬಿ ಈಸ್ ಈಕ್ವಲ್ಸ್ ಟು 90 ಮೈನಸ್ ಎ, ಬಿ ಈಸ್ ಈಕ್ವಲ್ಸ್ ಟು 90 ಮೈನಸ್ ಎ. ಇದನ್ನು ಈಕ್ವೇಷನ್ 1 ಅಂತೇಳಿ ತಗೊಳ್ರಿ. ಸೊ ಇಲ್ಲಿ ನಾವು ಎಲ್ ಎಚ್ ಎಸ್ ಪಾರ್ಟ್ನ ಕನ್ಸಿಡರ್ ಮಾಡಿದ್ರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಏನಿದೆ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಬಿ ಪ್ಲಸ್ 1 ಪ್ಲಸ್ cos b divided by cos a which is equals to, next simplify ಮಾಡ್ತಾ ಹೋಗೋಣ. cos a it will not change, ಅದನ್ನು ಹಾಗೆ ಬರ್ಕೊಳ್ತೀವಿ, divided by 1 plus cos b ಅಂತ ಹೇಳಿದ್ರೆ ಈಕ್ವೇಷನ್ 1 ಏನಿದೆ ನಮಗೆ 90 ಮೈನಸ್ a. ಸೊ cos b ಜಾಗದಲ್ಲಿ ಏನು ಬರ್ಕೊಳ್ತೀವಿ 90 ಮೈನಸ್ a ಪ್ಲಸ್ 1 ಪ್ಲಸ್ cos b ಅಂತ ಹೇಳಿದ್ರೇನು 90 ಮೈನಸ್ ಎ ಡಿವೈಡೆಡ್ ಬೈ ಕಾಸ್ ಎ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಆ್ಯಂಗಲ್ ಬಿನ ಮಾತ್ರ ನಾವು ಏನು ಮಾಡ್ತೀವಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ, ಯಾವ ರೀತಿ 90 ಮೈನಸ್ ಎ ಅಂತ ಹೇಳಿ. ನೆಕ್ಸ್ಟ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್, ಸೊ ಕಾಸ್ 90 ಮೈನಸ್ ತೀಟಾ ಅಂತ ಹೇಳಿದ್ರೆ ಏನು ಫಾರ್ಮುಲಾ ಇದೆ ನಮಗೆ ಸೈನ್ ತೀಟಾ. ಸೊ ಇಲ್ಲಿ ತೀಟಾ ಜಾಗದಲ್ಲಿ ಏನಿದೆ ನಮಗೆ ಎ. ಸೊ ಕಾಸ್ 90 ಮೈನಸ್ ಎ ಇಸ್ ಈಕ್ವಲ್ಸ್ ಟು ಸೈನ್ ಎ ಪ್ಲಸ್ 1 ಪ್ಲಸ್ ಇಲ್ಲೂ ಕೂಡ ಕಾಸ್ 90 ಮೈನಸ್ ಎ ಅಂತ ಹೇಳಿದ್ರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ನೆಕ್ಸ್ಟ್ ಸೊ ಇಲ್ಲಿ 1 ಪ್ಲಸ್ ಸೈನ್ ಎ ಮತ್ತು ಕಾಸ್ ಎನ ನಾವು ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, ಎಲ್ ಸಿ ಎಮ್ ತೆಗೆದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವಯರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್. ಸೊ ಇಲ್ಲಿ ಎಲ್ ಸಿ ಎಮ್ ತೆಗೆದು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ಕ್ರಾಸ್ ಮಲ್ಟಿಪ್ಲಿಕೇಶನು, ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವಯರ್, 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್. ನೆಕ್ಸ್ಟ್ ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವಯರ್ ಎ ಹಾಗೆ ಬರ್ಕೊಳ್ಳೋಣ ಪ್ಲಸ್. ಸೊ ಇಲ್ಲಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ನಮಗೆ ಯಾವ ಫಾರ್ಮಲ್ಲಿ ಇದೆ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ, ವಿಚ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮಲ್ಲಿ ಬರುತ್ತೆ. ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಎ ಜಾಗದಲ್ಲಿ 1 ಇದೆ ಆ್ಯಂಡ್ ಬಿ ಜಾಗದಲ್ಲಿ ಸೈನ್ ಎ ಇದೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನಮಗೆ ಎ ಸ್ಕ್ವೇರ್ ಅಂತ ಹೇಳಿದ್ರೆ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ 2ab ಅಂತ ಹೇಳಿದ್ರೆ 2 ಇಂಟು 1 ಇಂಟು ಸೈನ್ ಎ, 2ab ಅಂತ ಹೇಳಿದ್ರೆ 2 ಇಂಟು 1 ಇಂಟು ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎನ ಆ್ಯಸ್ ಇಟ್ ಈಸ್ ಬರಿತೀವಿ. ನೆಕ್ಸ್ಟ್ ಸೊ ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಏನಾಗುತ್ತೆ ನಮಗೆ ವ್ಯಾಲ್ಯೂ 1, ಬಿಕಾಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಎಷ್ಟು 1 ಆಗುತ್ತೆ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 2 ಇಂಟು 1 ಈಸ್ 2, 2 ಇಂಟು ಸೈನ್ ಎ ಈಸ್ 2 ಸೈನ್ ಎ. ನೆಕ್ಸ್ಟ್ ಡಿನಾಮಿನೇಟರ್ ಏನು ಚೇಂಜಸ್ ಆಗೋದಿಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಹೋಗ್ತೀವಿ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ನೆಕ್ಸ್ಟ್ 1 ಪ್ಲಸ್ 1 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ನೆಕ್ಸ್ಟ್ 2 ಪ್ಲಸ್ 2 ಸೈನ್ ಎ ಅಲ್ಲಿ ವಿ ಕ್ಯಾನ್ ಟೇಕ್ 2 ಆ್ಯಸ್ ಕಾಮನ್. ಸೊ 2 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ 2 ಅಲ್ಲಿ 2 ಕಾಮನ್ ತೆಗೆದ್ರೆ 1 ಪ್ಲಸ್ ಇಲ್ಲಿ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಸೊ ಇಲ್ಲೇನಾಗುತ್ತೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಗೆಟ್ ಕ್ಯಾನ್ಸಲ್. ಸೊ ನಮಗೆ ನ್ಯೂಮರೇಟರಲ್ಲಿ 2 ಉಳಿಯುತ್ತೆ, ಡಿನಾಮಿನೇಟರಲ್ಲಿ ಕಾಸ್ ಎ ವಿಚ್ ಈಸ್ ಅವರ್ ಆರ್ ಎಚ್ ಎಸ್. ಸೊ 2 ಬೈ ಕಾಸ್ ಎ ಆರ್ ಎಚ್ ಎಸ್ ಪಾರ್ಟ್ ಬಂತು, ಹೆನ್ಸ್ ಪ್ರೂವ್ಡ್ ಅಂತ ಹೇಳಿ ಹೇಳ್ಬೋದು. ಸೊ ಇದೇ ಕ್ವಶನಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಇದೆ, ಆರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಟು ದಟ್ 5 cos square 60 plus 4 secant square 30 minus tan square 45 divided by
sin square 30 plus cos square 30 is equals to 67/12 ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ನಾವು LHS ಪಾರ್ಟ್ನ ಕನ್ಸಿಡರ್ ಮಾಡೋಣ. LHS is equals to ಏನಿದೆ 5 cos square 60 plus 4 secant square 30 minus tan square 45 divided by sin square 30 plus cos square 30. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 5 is constant as it is ಬರ್ಕೊಳ್ತೀವಿ. ನೆಕ್ಸ್ಟ್ cos square 60. ಹಿಯರ್ cos 60 ವ್ಯಾಲ್ಯೂ ಈಸ್ 1/2. ಸೊ 1/2. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 1/2 ಹೋಲ್ ಸ್ಕ್ವೇರ್ ಪ್ಲಸ್ 4 ಹಾಗೆ ಬರ್ಕೊಳ್ತೀವಿ. ಇಲ್ಲಿ secant 30 ವ್ಯಾಲ್ಯೂ ಈಸ್ 2/√3 ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಮೈನಸ್ tan square 45. tan 45 ವ್ಯಾಲ್ಯೂ ಈಸ್ 1. ಸೊ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್. ನೆಕ್ಸ್ಟ್ ಡಿನಾಮಿನೇಟರಲ್ಲಿ ಏನಿದೆ ನಮಗೆ sin square 30 ಪ್ಲಸ್ cos square 30 ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ sin square ಥೀಟಾ ಪ್ಲಸ್ cos square ಥೀಟಾ. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ ನಮಗೆ 1 ಆಗುತ್ತೆ. ಸೊ ಡಿನಾಮಿನೇಟರ್ ಏನಾಗುತ್ತೆ 1. ನೆಕ್ಸ್ಟ್ 5 ಇಂಟು 1/2 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು 1/4 ಪ್ಲಸ್ 4 ಇಂಟು 2/3 ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ 4 ಡಿವೈಡೆಡ್ ಬೈ 3 ಮೈನಸ್ 1. ಸೊ ಡಿನಾಮಿನೇಟರ್ 1 ಇದೆ, ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ 5 1s 5 ಡಿವೈಡೆಡ್ ಬೈ 4 ಪ್ಲಸ್ 4 4s 16 ಡಿವೈಡೆಡ್ ಬೈ 3 ಮೈನಸ್ 1. ಸೊ ಇವಾಗ ಮೂರದು ಎಲ್ ಸಿ ಎಮ್ ತೆಗೆದು ಸಿಂಪ್ಲಿಫೈ ಮಾಡಿದ್ರೆ 4 3s 12. ಸೊ ಇಲ್ಲಿ ಎಲ್ ಸಿ ಎಮ್ ತೆಗಿತೀವಿ. ಸೊ 4 3s 12 ಇಸ್ ದ ಎಲ್ ಸಿ ಎಮ್. 5 3s 15 16 4s 64 ಮೈನಸ್ 12 1s 12 ಆಗುತ್ತೆ. ಸೊ ಇಲ್ಲಿ ಎಲ್ ಸಿ ಎಮ್ ತೆಗೆದು ಎಲ್ಲ ನಂಬರ್ಸಿಗೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ನ ಬರಿತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ನಮಗಿಲ್ಲಿ 15 ಪ್ಲಸ್ 64 ಮೈನಸ್ 12 ವಿಚ್ ಈಸ್ ಈಕ್ವಲ್ಸ್ ಟು 67 ಡಿವೈಡೆಡ್ ಬೈ 12 ವಿಚ್ ಈಸ್ ಅವರ್ RHS ರೈಟ್ ಹ್ಯಾಂಡ್ ಸೈಡ್. ಹ್ಯಾನ್ಸ್ ಪ್ರೂವ್ಡ್. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋದಾದರೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಪಾಯಿಂಟ್ಸ್ ಎ ಆಫ್ 7, -2, B of 5, 1 and C of 3, K are collinear. A of 7, -2, B of 5, 1 and C of 3, K. ಸೊ ಇಲ್ಲಿ A ಪಾಯಿಂಟ್ನ ಕೋಆರ್ಡಿನೇಟ್ಸ್ ನಮಗೆ ಏನಾಗುತ್ತೆ x1 y1, this is x2 y2, this is x3 y3 ಆಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು ಆಫ್ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 into y1 minus y2. This is the formula to find the area of triangle. ಸೊ ಇವಾಗ ಇಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಏರಿಯಾ ಆಫ್ ಟ್ರಯಾಂಗಲ್. ಸೊ ಇಲ್ಲಿ ಪಾಯಿಂಟ್ಸು ಕೋಲಿನಿಯರ್ ಆಯಿತು ಅಂತ ಹೇಳಿದರೆ ಏರಿಯಾ ಆಫ್ ಟ್ರಯಾಂಗಲ್ ಯಾವಾಗಲೂ ನಮಗೇನಾಗಿರುತ್ತೆ 0 ಆಗಿರುತ್ತೆ. ಆ್ಯಂಡ್ ಈ 1/2ನ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಇಂಟು 2 ಆಗುತ್ತೆ. ಇಸ್ ಈಕ್ವಲ್ಸ್ ಟು x1 ವ್ಯಾಲ್ಯೂ ಈಸ್ 7 into y2 is 1 minus y3 is k plus x2 value is 5 into y3 value is k minus y1 value is -2. So minus of -2 plus x3 value is 3 into y1 value is -2 and y2 value is -1. ಸೊ ಇಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2 into 0 is 0 is equals to 7 into 1 minus k ಅಂದರೆ 7 into 1 is 7 into 7 into minus k ಅಂತ ಹೇಳಿದ್ರೆ -7k. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಪ್ಲಸ್ 5 into k is 5k. ಸೊ ಹಿಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ.
ಸೊ ಪ್ಲಸ್ 2 ಇಂಟು ಪ್ಲಸ್ 5 ಏನಾಗುತ್ತೆ ನಮಗೆ 5 2s are 10. ಸೊ ಪ್ಲಸ್ 10 ಪ್ಲಸ್ 3 ಇಂಟು minus 2 minus 3 it will become minus 3. So minus 2 and minus 1 ಏನಾಗುತ್ತೆ ನಮಗೆ minus 3. So which is equals to 7 minus 7k plus 5k ಏನಾಗುತ್ತೆ minus 2k plus 10 plus into minus minus 3 3s are 9. Next so ಈ ಕಡೆ 0 ಇದೆ 0 is equals to 7 plus 10 minus 10. ಸೊ ಇಲ್ಲಿ ಫಸ್ಟು 10 minus 9 ಮಾಡಿದ್ರೆ ಎಷ್ಟಾಗುತ್ತೆ 1 ಆಗುತ್ತೆ. ಸೊ 1 plus 7 is 8 minus 2k. ಸೊ 8 minus 2k ಆಯಿತು. ನೆಕ್ಸ್ಟ್ ಈ 8ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಏನಾಗುತ್ತೆ minus 8 is equals to minus 2k. minus minus get cancel. ಸೊ k is equals to ಏನಾಗುತ್ತೆ 8 divided by 2 which is equals to 8 divided by 2 ಅಂತ ಹೇಳಿದ್ರೆ 4. So here k value is 4. K is equals to 4 is the answer. Now let's move on to next problem. So ಇದೇ ಕ್ವಶನ್ ಅಲ್ಲಿ ನಮಗೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ. ಕ್ವಶನ್ ಏನಿದೆ, find the coordinates of the point which divides the line segment joining the points 4, -3 and 8, 5 in the ratio 3:1 internally. ಅಂದರೆ ಸೊ ಹಿಯರ್ ಒಂದು ಲೈನ್ ಇದೆ. ಸೊ ಆ ಲೈನ್ದು 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದು 4, -3, ಅನದರ್ ಪಾಯಿಂಟ್ 8, 5. ಸೊ ಒಂದು ಪಾಯಿಂಟು ಇವೆರಡು ಪಾಯಿಂಟ್ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ 3:1 ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ. ಸೊ ಈ ಒಂದು ಪಾಯಿಂಟ್ನ ಕೋಆರ್ಡಿನೇಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಾವು ಸೆಕ್ಷನ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ನಮಗೆ ರೇಷಿಯೋ ಬೇಕಾಗುತ್ತೆ. ಇಲ್ಲಿ ರೇಷಿಯೋ ಏನಿದೆ 3:1. ಸೊ ಇಟ್ ವಿಲ್ ಬಿಕಮ್ m1 is 3 and m2 value is 1. So m1 and m2 are the ratios. And then coordinates ಏನಿದೆ 4, -3 and 8, 5 ನಮಗೇನಾಗುತ್ತೆ x1 y1 x2 y2 ಆಗುತ್ತೆ. ಸೊ here x1 is 4, y1 is -3. Similarly x2 is 8 and y2 is 5. ಸೊ ಇವಾಗ ಸೆಕ್ಷನ್ ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಸೆಕ್ಷನ್ ಫಾರ್ಮುಲಾ ಏನಿದೆ ನಮಗೆ p of x, y is equals to m1 x2 plus m2 x1 divided by m1 plus m2. Similarly y coordinates ಬರ್ಕೊಳ್ಳೋಣ. m1 y2 plus m2 y1 divided by m1 plus m2. ನೆಕ್ಸ್ಟ್ ಸೊ ಇಲ್ಲಿ ವ್ಯಾಲ್ಯೂಸ್ನ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. m1 ಅಂತ ಹೇಳಿದರೆ 3 ಇಂಟು x2 ವ್ಯಾಲ್ಯೂ ಈಸ್ 8 ಪ್ಲಸ್ m2 ಈಸ್ 1 ಇಂಟು x1 ವ್ಯಾಲ್ಯೂ ಈಸ್ 4 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಹೇಳಿದರೆ 3 ಪ್ಲಸ್ 1. ಸಿಮಿಲರ್ಲಿ ಈ ಕಡೆನೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. m1 ವ್ಯಾಲ್ಯೂ ಈಸ್ 3, y2 ಈಸ್ 5 plus m2 value is 1, y1 is -3 divided by m1 plus m2 ಅಂತ ಹೇಳಿದರೆ 3 plus 1. ಸೊ ಇಲ್ಲಿ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಸಿಂಪ್ಲಿಫೈ ಮಾಡೋಣ. 3 8s are 24 plus 4 1s are 4 divided by 3 plus 1 is 4. ನೆಕ್ಸ್ಟ್ ಇಲ್ಲಿ 3 5s are 15 plus into minus 1 3s are 3 divided by 3 plus 1 is 4. Next 24 plus 4 ಅಂತ ಹೇಳಿದರೆ 28 divided by 4, 15 minus 3 ಅಂತ ಹೇಳಿದರೆ 12 divided by 4. ಸೊ ಇಲ್ಲಿ 28 divided by 4 ಅಂತ ಹೇಳಿದರೆ ಏನಾಗುತ್ತೆ ನಮಗೆ 4 7s are 28. ಸೊ 7 ಇಲ್ಲಿ 4 3s are 12. ಸೊ ಇಲ್ಲಿ coordinates of the point which divides the line segment in the ratio 3:1 is 7, 3. Okay, now let's move on to our next problem. So ಏನಿದೆ, find the mean of the following data using direct method. ಸೊ ಇಲ್ಲಿ ನೋಡಿ ಸ್ಟ್ಯಾಟ್ಸಲ್ಲಿ ನಮಗೆ ಮೀನ್, ಮೀಡಿಯನ್,
ಆ್ಯಂಡ್ ಮೋಡ್. ಸೊ ಈ 3 ಮೇಲೆ ನಮಗೆ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ 3 ಮಾರ್ಕ್ಸಿಗೆ, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ಚಾಯ್ಸ್ ಕೊಡ್ತಾರೆ, ಮೀನ್ ಆರ್ ಮೋಡ್ ಆದರೂ ಕೊಡ್ಬೋದು, ಅಥವಾ ಮೋಡ್ ಆರ್ ಮೀಡಿಯನ್ ಆದರೂ ಕೊಡ್ಬೋದು, ಇಲ್ಲ ಮೀನ್ ಆರ್ ಮೀಡಿಯನ್ ಆದರೂ ಕೊಡ್ಬೋದು. ಈ ರೀತಿ ನಿಮಗೆ ಚಾಯ್ಸ್ ಇರುತ್ತೆ. ಇಲ್ಲೂ ಕೂಡ ನಿಮಗೇನಾಗಿದೆ ಚಾಯ್ಸ್ ಇದೆ, ಫಸ್ಟು ಮೀನ್ ಇದೆ ಆ್ಯಂಡ್ ದೆನ್ ಮೋಡ್ ಫೈಂಡ್ ಔಟ್ ಮಾಡಲಿಕ್ಕೆ ಇದೆ. ಸೊ ಫಸ್ಟು ಮೀನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲಿ ನಿಮಗೆ 2 ಕಾಲಮ್ ಕೊಟ್ಟಿದ್ದಾರೆ, ಒಂದು ಕ್ಲಾಸ್ ಇಂಟರ್ವಲ್, ಇನ್ನೊಂದು ಫ್ರೀಕ್ವೆನ್ಸಿ. ಸೊ ಕ್ಲಾಸ್ ಇಂಟರ್ವಲ್ಸ್ ಏನಿದೆ 0 to 10 5, 10 to 15 8, 20 to 30 20, 30 to 40 15, 40 to 50 7. ಸೊ ಇವಾಗ ಕೊಟ್ಟಿರೋ ಕಾಲಮ್ನ ಆ್ಯಸ್ ಇಟ್ ಈಸ್ ಫಸ್ಟ್ 2 ಕಾಲಮ್ಸಲ್ಲಿ ನಾವು ಬರ್ಕೊಳ್ತೀವಿ. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಆ್ಯಂಡ್ ಫ್ರೀಕ್ವೆನ್ಸಿ ಬರ್ಕೊಂಡಿದ್ದೀವಿ. ಸೊ ಮೀನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ 4 ಕಾಲಮ್ಸ್ ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ನು ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ, x means midpoint, and then multiplication of frequency and midpoint. ಸೊ ಇಲ್ಲಿ ಫಸ್ಟು ನಾವು ಕ್ಲಾಸ್ ಇಂಟರ್ವಲ್ಸ್ ಆ್ಯಂಡ್ ಫ್ರೀಕ್ವೆನ್ಸಿ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. 0 to 10 5, 10 to 20 8, 20 to 30 20, 30 to 40 15, 40 to 50 7. ಸೊ ಈ ರೀತಿ ಬರ್ಕೊತೀವಿ. ಸೊ ಈ ಎಫ್ನ ಅಷ್ಟು ನಾವು ಆ್ಯಡ್ ಮಾಡಿದ್ರೆ ನಮಗೇನಾಗುತ್ತೆ ಸಿಗ್ಮಾ ಎಫ್ ಅಂದರೆ ಸಮೇಷನ್ ಆಫ್ ಎಫ್ ಸಿಗುತ್ತೆ, ದಟ್ ಈಸ್ 55. ಸೊ ಇಲ್ಲಿ ನೀವು 5 + 8 + 20 + 15 + 7 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 15. ಇವಾಗ ಎಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರ ಅಂದರೆ ಈ ಕ್ಲಾಸ್ ಇಂಟರ್ವಲ್ಸ್ ಏನಿದೆ ಅಲ್ಲ, ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟ್ ಎರಡನ್ನೂ ಆ್ಯಡ್ ಮಾಡಬೇಕು. ಸೊ ಇಲ್ಲಿ 0 ಮತ್ತು 10 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 0 + 10 20 ಆ್ಯಂಡ್ ದೆನ್ ಡಿವೈಡ್ ಇಟ್ ಬೈ 2. ಸೊ ಎಷ್ಟಾಗುತ್ತೆ 0 + 10 10 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮಗೆ 5 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ 10 + 20 is 30 ಡಿವೈಡೆಡ್ ಬೈ 2 is 15. ದೆನ್ 20 + 30 is 50 ಡಿವೈಡೆಡ್ ಬೈ 2 is 25. ನೆಕ್ಸ್ಟ್ 30 + 40 it is 70 ಡಿವೈಡೆಡ್ ಬೈ 2 is 35. ನೆಕ್ಸ್ಟ್ 40 + 50 is 90, 90ನ 20ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ 45. ಈ ರೀತಿ ನಾವೇನು ಮಾಡ್ತೀವಿ ಮಿಡಲ್ ಟರ್ಮ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಇವಾಗ ನೆಕ್ಸ್ಟು ಎಫ್ ಎಕ್ಸ್ ಅಂದರೆ ಎಫ್ ಇಂಟು ಎಕ್ಸ್. ಸೊ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 5 5s are 25, 15 8s are 120, 20 into 25 ಏನಾಗುತ್ತೆ 25 2s are 50 ಆಗುತ್ತೆ. ಸೊ ಇಲ್ಲಿ 0 ಇದೆ, 0ನ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. 500 ಆಯಿತು. ನೆಕ್ಸ್ಟ್ 15 into 35 525. ನೆಕ್ಸ್ಟ್ 7 into 45 315. ಸೊ ಇಲ್ಲಿ ಎಫ್ ಎಕ್ಸ್ ಬರ್ಕೊಳ್ತಾ ಹೋದ್ವಿ. ಇವಾಗ ಸಮೇಷನ್ ಆಫ್ ಎಫ್ ಎಕ್ಸ್. ಸೊ ಎಫ್ ಎಕ್ಸ್ ಎಲ್ಲದನ್ನು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ 25 + 120 + 500 + 525 + 315 ಆ್ಯಡ್ ಮಾಡಿದರೆ ನಿಮಗೆ 1485 ಆಗುತ್ತೆ. ಈಗ ನೆಕ್ಸ್ಟು ಇಷ್ಟು ಟೇಬಲಲ್ಲಿ ಮಾಡಿದ್ಮೇಲೆ ನಾವು ಮೀನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಬರ್ಕೊಡ್ತೀವಿ. ದಟ್ ಈಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು ಮೀನ್ ಅಥವಾ ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ವಿಚ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಎಷ್ಟಿದೆ 1485 ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಎಷ್ಟಿದೆ ನಮಗೆ 55. ಸೊ ಇಲ್ಲಿ 1485 ಡಿವೈಡೆಡ್ ಬೈ 55 ಮಾಡಿದರೆ ಅಂದರೆ ನಿಮಗೆ ಆನ್ಸರು 27 ಬರುತ್ತೆ. ಸೊ ಇಲ್ಲಿ ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ 27 ಈಸ್ ದ ಆನ್ಸರ್. ಸೊ ಇವಾಗ ಇದೇ ಕ್ವಶನಲ್ಲಿ ನಮಗೆ ಹೇಳಿದ್ದೆ ಚಾಯ್ಸ್ ಇದೆ ಅಂತೇಳಿ, ದಟ್ ಈಸ್ ಫೈಂಡ್ ದ ಮೋಡ್ ಆಫ್ ದಿ ಫಾಲೋಯಿಂಗ್ ಡಾಟಾ. ಸೊ ಇಲ್ಲಿ ಏನು ಮಾಡಬೇಕು ನಾವು ಮೋಡನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ ಮೋಡ್ ಈಸ್ ವೆರಿ ಈಸಿ. ಹೇಗೆ ಅಂತ ಅಂದರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಇದೆ 1 to 4, 4 to 7, 7 to 10, 10 to 13, 13 to 16. ಫ್ರೀಕ್ವೆನ್ಸೀಸು 7 4 8 6 4. ಸೊ ಇಲ್ಲಿ ನೋಡಿ ಈ ಫ್ರೀಕ್ವೆನ್ಸೀಸ್ನ ಅಬ್ಸರ್ವ್ ಮಾಡಿರಿ. ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ನಮಗೆ 8. ಸೊ ದಿಸ್ 8 ವಿಲ್ ಬಿಕಮ್ F1. ಸೊ ಇಲ್ಲೇನಾಗುತ್ತೆ ನಿಮಗೆ F1 ಈಸ್ ಈಕ್ವಲ್ಸ್ ಟು 8. ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿರುತ್ತೆ ಅದು ನಮಗೇನಾಗುತ್ತೆ F1 ಆಗುತ್ತೆ. ಈ ಹೈಯೆಸ್ಟ್ ಫ್ರೀಕ್ವೆನ್ಸಿಯ ಹಿಂದಿನ ಟರ್ಮ್ ಏನಾಗುತ್ತೆ ನಮಗೆ F0 ವಿಚ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಎಷ್ಟಿದೆ 4. ಈ ಫ್ರೀಕ್ವೆನ್ಸಿ F1ನ ನೆಕ್ಸ್ಟ್ ಟರ್ಮ್ ಏನಿದೆ ಅದು ನಮಗೆ F2 ಆಗುತ್ತೆ, ದಟ್ ಈಸ್ 6. ಸೊ ಮೈಂಡಲ್ಲಿ ಇಟ್ಕೊಳ್ರಿ ಏನು ಇಲ್ಲಿ
ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿರುತ್ತೆ ಅದು F1, ಅದರ ಹಿಂದಿನ ಟರ್ಮು F0, ಅದ್ರ ನೆಕ್ಸ್ಟ್ ಟರ್ಮು F2. ಸೊ ಇವಾಗ ಇದೇನು F1 ಸಿಕ್ಕಿದೆ ಅಲ್ಲ, ಈ F1ಅಲ್ಲಿ ಕ್ಲಾಸ್ ಇಂಟರ್ವಲಲ್ಲಿ ಲೋಯರ್ ಲಿಮಿಟ್ ಯಾವುದಿದೆ ನಮಗೆ 7. ಸೊ ಇಲ್ಲಿ L ಏನಾಗುತ್ತೆ ನಮಗೆ 7 ಆಗುತ್ತೆ. ಇಲ್ಲಿ H ಎಷ್ಟಾಗುತ್ತೆ ನಮಗೆ, H ಅಂದರೆ ಏನು, ಕ್ಲಾಸ್ ಸೈಜ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ 1 to 4, 4 to 7, 7 to 10, 10 to 13, 13 to 16. ಸೊ ಇಲ್ಲಿ ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ಸ್ನ ಸೈಜ್ ನಮಗೇನಾಗಿದೆ 3 ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ H ವ್ಯಾಲ್ಯೂ ಏನಾಗುತ್ತೆ ನಮಗೆ 3 ಆಗುತ್ತೆ. ನೆಕ್ಸ್ಟ್ ಮೋಡ್ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಯೂಸ್ ಆ್ಯನ್ ಫಾರ್ಮುಲಾ. ಸೊ ಮೋಡ್ ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಮೀನ್ ಆಗಲಿ, ಮೀಡಿಯನ್ ಆಗಲಿ, ಮೋಡ್ ಆಗಲಿ ಫೈಂಡ್ ಔಟ್ ಮಾಡಬೇಕಂದ್ರೆ ಫಾರ್ಮುಲಾಸು ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಮೋಡ್ ಈಸ್ ಈಕ್ವಲ್ಸ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಮೋಡ್ ಆಫ್ ದಿ ಗಿವನ್ ಡಾಟಾ. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಿಯರ್ L ಈಸ್ ಈಕ್ವಲ್ಸ್ ಟು, ಎಷ್ಟಾಗುತ್ತೆ ನಮಗೆ 7 ಪ್ಲಸ್ F1 ಈಸ್ ಈಕ್ವಲ್ಸ್ ಟು 8 ಮೈನಸ್ F0 ಈಸ್ 4 ಡಿವೈಡೆಡ್ ಬೈ 2 ಇಂಟು F1 ಈಸ್ 8 ಮೈನಸ್ F0 ಈಸ್ 4 ಮೈನಸ್ F2 ಈಸ್ 6 ಇಂಟು H ವ್ಯಾಲ್ಯೂ ಈಸ್ 3. ಸೊ ಇಲ್ಲಿ ಫಾರ್ಮುಲಾ ಬರ್ಕೊಂಡು ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ ಅಂದರೆ ನಿಮಗೆ 1 ಮಾರ್ಕಲ್ಲಿ ಕೊಟ್ಟಿರ್ತಾರೆ. ಸೊ 7 ಪ್ಲಸ್ 8 minus 4 is 4 divided by 2 8s are 16. Here minus 4 minus 6, it will become minus 10 into 3. Next 7 plus 4 divided by 16 minus 10 is 6 into 3. Next 7 plus 4 3s are 12 divided by 6, which is equals to 7 plus 6 1s are 6, 6 2s are 12, 7 plus 2 which is equals to 9. So here mode is equals to ಎಷ್ಟಾಯಿತು ನಮಗೆ 9 ಆಯಿತು. Now let's move on to 29th ಪ್ರಾಬ್ಲಮ್. ಸೊ ಇಲ್ಲಿ 29th ಪ್ರಾಬ್ಲಮ್ ನಿಮಗೇನಿದೆ, ಆಜಿಯೋಗ್ರಾಫ್ ಇದೆ. ಸೊ ಇಲ್ಲಿ ಗ್ರಾಫಿಂದು ಮತ್ತು ಕನ್ಸ್ಟ್ರಕ್ಷನ್ಸಿಂದು ಎರಡೂ ಪ್ರಾಬ್ಲಮ್ಸ್ನ ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ಅನದರ್ ಪ್ರಾಬ್ಲಮ್. ನೆಕ್ಸ್ಟ್ 30th ಪ್ರಾಬ್ಲಮ್ ಏನಿದೆ ನಮಗೆ, ಪ್ರೂವ್ ದಟ್ ದ ಲೆಂತ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಸೊ ನಾವು ಸರ್ಕಲಿಗೆ ಒಂದು ಪಾಯಿಂಟಿಂದ ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ರೆ ಸೊ ಆ ಎರಡೂ ಟ್ಯಾಂಜೆಂಟ್ಸು ಈಕ್ವಲ್ ಆಗಿರುತ್ತೆ ಅಂತೇಳಿ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಡಯಾಗ್ರಾಮ್ ಏನಿದೆ, ಒಂದು ಸರ್ಕಲ್ ಇದೆ ಫ್ರಮ್ ಆ್ಯನ್ ಪಾಯಿಂಟ್. ಸೊ ಈ ಪಾಯಿಂಟ್ ಪಿ ಇಂದ ಏನು ಮಾಡಿದ್ದೀವಿ ನಾವು, ಪಿ ಕ್ಯೂ ಮತ್ತು ಪಿ ಆರ್ ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ದೀವಿ. ಇಲ್ಲಿ ಒ ಪಿ ಮತ್ತು ಒ ಆರ್ ಏನಾಗುತ್ತೆ, ರೇಡಿಯಸ್ ಆಗುತ್ತೆ. ಸೊ ಇಲ್ಲಿ ಗಿವನ್ ಡಾಟಾ ಏನಾಗುತ್ತೆ, O is the center of the circle, P is an external point, PQ and PR are the tangents. ಸೊ ಇಲ್ಲಿ ನಾವು ಡಯಾಗ್ರಾಮಲ್ಲಿ ಏನು ಡ್ರಾ ಮಾಡ್ಕೊಂಡಿದ್ದೀವಿ ಅದನ್ನು ಸೆಂಟೆನ್ಸ್ ಫಾರ್ಮಲ್ಲಿ ಬರೆದಿದ್ದೀವಿ. ಟು ಪ್ರೂವ್, ಸೊ ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು, PQ is equals to PR. ಸೊ ಇಲ್ಲಿ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಟ್ಯಾಂಜೆಂಟ್ಸ್ ಯಾವುದಿದೆ ನಮಗೆ, PQ ಮತ್ತು PR ಇದೆ. ಸೊ ಎರಡೂ ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಇದೆ, OQ, OR ಆ್ಯಂಡ್ OP ಆರ್ ಜಾಯಿಂಡ್. ಸೊ ಏನಿದೆ, OQ, OP ಆ್ಯಂಡ್ OR ಮೂರು ಪಾಯಿಂಟ್ಸ್ನು ಏನು ಮಾಡೋಣ, ಜಾಯಿನ್ ಮಾಡೋಣ. ನೆಕ್ಸ್ಟ್ ಪ್ರೂಫ್ ಮಾಡ್ತಾ ಹೋಗೋಣ. ಇನ್ ಟ್ರಯಾಂಗಲ್ POQ ಆ್ಯಂಡ್ ಟ್ರಯಾಂಗಲ್ POR. ಸೊ ಇಲ್ಲಿ ಟೂ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಒಂದು ಟ್ರಯಾಂಗಲ್ POQ, ಇನ್ನೊಂದು ಟ್ರಯಾಂಗಲ್ POR. ಟೂ ಟ್ರಯಾಂಗಲ್ಸು ಫಾರ್ಮ್ ಆಗುತ್ತೆ. ಸೊ ಈ ಟೂ ಟ್ರಯಾಂಗಲ್ಸಲ್ಲಿ ನಮಗೆ ಏನಾಗುತ್ತೆ, ಆ್ಯಂಗಲ್ PQO is equals to ಆ್ಯಂಗಲ್ PRO. ಯಾಕೆ ಅಂತೇಳಿದರೆ ರೇಡಿಯಸ್ ಡ್ರಾನ್ ಅಟ್ ದಿ ಪಾಯಿಂಟ್ ಆಫ್ ದ ಕಾಂಟ್ಯಾಕ್ಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ಸ್. ಸೊ ನಮಗೆ ರೇಡಿಯಸ್ಗೂ ಟ್ಯಾಂಜೆಂಟ್ಸ್ಗೂ ಏನಾಗಿರುತ್ತೆ, ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಸೊ ಇಲ್ಲಿ PQO ಆ್ಯಂಡ್ PRO ಎರಡೂ ಕೂಡ ಏನಾಗಿದೆ, ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್. ಸೊ ಅದಕ್ಕೆ ಎರಡೂ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಈ ಎರಡೂ ಟ್ರಯಾಂಗಲಿಗೆ ಏನಾಗುತ್ತೆ, OP ಈಸ್ ಕಾಮನ್. ಸೊ ಅದಕ್ಕೆ ಏನು ಬರಿತೀವಿ, OP is equals to OP because common side. Then OQ is equals to OR, radii of the same circle. Therefore triangle POQ is equals to triangle POR. RHS
ಥಿಯರಮ್ ಅಂದರೆ ರೈಟ್ ಹೈಪೋಟಿನಸ್ ಸೈಡ್. ಸೊ ಇಲ್ಲಿ ರೈಟ್ ಆ್ಯಂಗಲ್ ಹೈಪೋಟಿನಸ್ ಮತ್ತು ಒಂದು ಸೈಡ್ ಈಕ್ವಲ್ ಆಗಿದೆ, ಅದಕ್ಕೆ ಎರಡು ಟ್ರಯಾಂಗಲ್ ಏನಾಗುತ್ತೆ ನಮಗೆ ಕಾಂಗ್ರುಯೆಂಟ್ ಆಗುತ್ತೆ. ದೇರ್ಫೋರ್ ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಪಿ ಆರ್ ಬೈ ಸಿ ಪಿ ಸಿ ಟಿ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್, ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 3 cm ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಆಟ್ ಆ್ಯನ್ ಆ್ಯಂಗಲ್ ಆಫ್ 70 degree. ಸೊ ಇಟ್ ಈಸ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್. ಸೊ ನಾನು ಹೇಳ್ದಂಗೆ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಲೆಟ್ಸ್ ಮೂವ್ ಆನ್ ಟು ಅನದರ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 21 cm an arc AC subtends an angle of 60 degree at the center as shown in the figure. Then find the length of the arc AC and the area of the sector OAC. ಸೊ ಇಲ್ಲಿ ನಮಗೆ ಒಂದು ಸರ್ಕಲ್ ಆ್ಯಂಡ್ ಆ್ಯಂಗಲ್ ಮತ್ತು ರೇಡಿಯಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ದಿ ಆರ್ಕ್ ಆ್ಯಂಡ್ ಏರಿಯಾ ಆಫ್ ದಿ ಸೆಕ್ಟರ್. ಸೊ ಫಸ್ಟು ಗಿವನ್ ಡಾಟಾ ಬರ್ಕೊಳ್ಳೋಣ. ಇಲ್ಲಿ 60 degree ವಿಚ್ ಇಸ್ ನಥಿಂಗ್ ಬಟ್ ದಿ ಥೀಟಾ ಈಸ್ ಈಕ್ವಲ್ಸ್ ಟು 60 degree and radius r is equals to 21 centimeter ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನಾವು ಲೆಂತ್ ಆಫ್ ದಿ ಆರ್ಕ್ ಫೈಂಡ್ ಔಟ್ ಮಾಡೋಣ. ಲೆಂತ್ ಆಫ್ ಆರ್ಕ್ ಫೈಂಡ್ ಔಟ್ ಮಾಡೋಣ. ಸೊ ಲೆಂತ್ ಆಫ್ ದಿ ಆರ್ಕ್ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಇದೆ, ದಟ್ ಈಸ್ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ಸೊ ಇಲ್ಲಿ ನೋಡ್ರಿ, ಏರಿಯಾ ಅಂತ ಹೇಳಿದರೆ ನಮಗೆ ಏರಿಯಾ ಆಫ್ ಸರ್ಕಲ್ ಏನಿದೆ πr² ಬರುತ್ತೆ. ಸೊ ಏರಿಯಾ ಅಂತ ಹೇಳಿದರೆ πr² ನೆನ್ಪಿಟ್ಕೊಳ್ರಿ. ಲೆಂತ್ ಅಂತ ಹೇಳಿದರೆ ಸರ್ಕಂಫರೆನ್ಸ್ ಫಾರ್ಮುಲಾ, ದಟ್ ಈಸ್ 2πr ಅಂತ ಹೇಳಿ ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಲೆಂತ್ ಆಫ್ ದಿ ಆರ್ಕ್ ಅಂತ ಹೇಳಿದರೆ ಥೀಟಾ ಬೈ 360 ಎರಡೂ ಫಾರ್ಮುಲಾಗೂ ಸೇಮ್ ಇರುತ್ತೆ, ಬಟ್ ಇಲ್ಲಿ 2πr ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಥೀಟಾ ವ್ಯಾಲ್ಯೂ ಈಸ್ 60 degree ಡಿವೈಡೆಡ್ ಬೈ 360 ಇಂಟು 2 ಇಂಟು ಪೈ ವ್ಯಾಲ್ಯೂ ಈಸ್ 22/7 ಇಂಟು r ಈಸ್ 21. ಸೊ ಹಿಯರ್ 60 by 360 ಅಂದರೆ 0 0 ಕ್ಯಾನ್ಸಲ್, 6 1s 6 6 36, 1/6 ಇಂಟು 2 ಇಂಟು 22 ಈಸ್ 44, 7 1s 7, 7 3s 21. ಸೊ ಹಿಯರ್ 3. ಸೊ ಇವಾಗ ನೆಕ್ಸ್ಟ್ ಹೇಗೆ ಸಿಂಪ್ಲಿಫೈ ಮಾಡ್ತೀರಾ ಇಲ್ಲಿ ನೋಡಿ. 3 1s 3, 3 2s 6. ಸೊ ಇಲ್ಲಿ 44 ಡಿವೈಡೆಡ್ ಬೈ 2 ಆಗುತ್ತೆ. ಏನಾಗುತ್ತೆ ಅವಾಗ 2 1s 2, 2 2s 4, 2 2s 4. ಸೊ ಆನ್ಸರ್ ಎಷ್ಟು ಬರುತ್ತೆ? 22 centimeter. ಸೊ ದೇರ್ಫೋರ್ ಲೆಂತ್ ಆಫ್ ದಿ ಆರ್ಕ್ AC ಈಸ್ 22 centimeter. ನೆಕ್ಸ್ಟ್ ಸೆಕೆಂಡ್ ಒನ್ ಫೈಂಡ್ ಔಟ್ ಮಾಡಬೇಕು. ಏನು ನಾವು? ಏರಿಯಾ ಆಫ್ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್. ಸೊ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನಿದೆ? ಥೀಟಾ ಬೈ 360 ಇಂಟು πr². ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು? ಥೀಟಾ ಬೈ 360 ಇಂಟು πr². ಸೊ ಹಿಯರ್ ಥೀಟಾ ವ್ಯಾಲ್ಯೂ ಈಸ್ 60 degree ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಈಸ್ 22/7. r² ಅಂದರೆ 21. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ 21 ಇಂಟು 21. ಸೊ ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ನಮಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಿಯರ್ 60 by 360 ಅಂದರೆ 1/6 ಇಂಟು 22. ಸೊ ಹಿಯರ್ 7 1s 7 3s 21. ಸೊ ಇಂಟು 3 ಇಂಟು 21. ನೆಕ್ಸ್ಟ್ ಸೊ ಇಲ್ಲೇನಾಗುತ್ತೆ? 3 1s 3, 3 2s 6, 2 1s 2, 2 1s 2. ಸೊ ಎಷ್ಟು ಇರುತ್ತೆ ಇಲ್ಲಿ? 11 ಇಂಟು 21. ಸೊ ಹಿಯರ್ 11 ಇಂಟು 21 ಅಂತ ಹೇಳಿದರೆ 231 centimeter square. Therefore area of the sector is 231 centimeter square. Now let's move on to other problem. ಸೊ ನಮಗೆ ಈ 32nd ಕ್ವಶನ್ ಅಲ್ಲಿ ಚಾಯ್ಸ್ ಆಪ್ಷನ್ ಪ್ರಾಬ್ಲಮ್ ಇರೋದು. ಸೊ ಏನಿದೆ? ABCD is a square of side 14 centimeter. P, Q, R and S are the midpoints of AB, BC, CD and AD respectively. Also PS, PQ, QR and SR are the arcs of the circle. Find the area of the shaded region. ಸೊ ಇಲ್ಲಿದೆ ಒಂದು ಸ್ಕ್ವೇರ್ ಇದೆ, ದಟ್ ಈಸ್ ABCD. ಸೊ ಈ ಸ್ಕ್ವೇರ್ ಅಲ್ಲಿ P, Q, R, S ಆರ್ ದಿ ಮಿಡ್ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ,
ಏರಿಯಾ ಆಫ್ ಶೇಡೆಡ್ ರೀಜನ್. ಸೊ ನಮಗಿದು ಶೇಡೆಡ್ ರೀಜನ್ ಏರಿಯಾ ಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ಸ್ಕ್ವೇರ್. ಸೊ ಫಸ್ಟಿಗೆ ನಾವು ಏರಿಯಾ ಆಫ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡಿ 1 2 3 4. ಸೊ ಇಲ್ಲಿ ನಮಗೆ 4 ಕ್ವಾಡ್ರೆಂಟ್ಸ್ ಇದೆ. ಸೊ ಈ 4 ಕ್ವಾಡ್ರೆಂಟ್ಸಿಂದು ಏನು ಮಾಡಬೇಕು, ಫಸ್ಟು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಎರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೇನು ಸಿಗುತ್ತೆ, ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಸಿಗುತ್ತೆ. ಸೊ ಇಲ್ಲಿ ಗಿವನ್ ಏನಾಗುತ್ತೆ ನಮಗೆ, ಸೈಡ್ ಆಫ್ ದಿ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್. ಸೊ ಆವಾಗ ನಮಗೆ ಏರಿಯಾ ಆಫ್ ಕ್ವಾಡ್ರೆಂಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ರೇಡಿಯಸ್ ಬೇಕಾಗುತ್ತೆ. ಸೊ ರೇಡಿಯಸ್ ಆರ್ ಇಸ್ ಈಕ್ವಲ್ಸ್ ಟು 14 ಡಿವೈಡೆಡ್ ಬೈ 2. ಇಲ್ಲಿ 14 ಡಿವೈಡೆಡ್ ಬೈ 2 ಏನಕ್ಕೆ ಮಾಡ್ತೀವಿ ಅಂದರೆ, ಇವಾಗ ಸೈಡ್ ಬಿ ಸಿ 14 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ ಬಿ ಕ್ಯೂ ಇಸ್ ದ ರೇಡಿಯಸ್ ಆಗುತ್ತೆ. ಸೊ ಬಿ ಕ್ಯೂ ಏನಾಗುತ್ತೆ ನಮಗೆ ಆಫ್ ಆಫ್ ದಿ ಸೈಡ್, ದಟ್ ಈಸ್ 7 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ರೇಡಿಯಸ್ ಎಷ್ಟು ನಮಗೆ 7 ಸೆಂಟಿಮೀಟರ್. ಫಸ್ಟು ಏರಿಯಾ ಆಫ್ ಸ್ಕ್ವಯರ್ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಎ ಸ್ಕ್ವಯರ್. ಸೊ ಇಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ 14 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು 196 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಆಫ್ ದಿ ಸ್ಕ್ವೇರ್ ಎಷ್ಟು ಬಂತು, 196 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇವಾಗ ಸಿಮಿಲರ್ಲಿ ಏರಿಯಾ ಆಫ್ ಕ್ವಾಡ್ರೆಂಟ್ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ಕ್ವಾಡ್ರೆಂಟ್ ಇಸ್ ಈಕ್ವಲ್ಸ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಏರಿಯಾ ಆಫ್ ಕ್ವಾಡ್ರೆಂಟ್ ಅಂತ ಹೇಳಿದ್ರು ಕೂಡ ಸೇಮ್, ಏರಿಯಾ ಆಫ್ ಸೆಕ್ಟರ್ ಅಂದರೂ ಕೂಡ ಸೇಮ್. ಬಟ್ ಇಲ್ಲಿ ಥೀಟಾ ವ್ಯಾಲ್ಯೂ ಏನಾಗುತ್ತೆ ಕ್ವಾಡ್ರೆಂಟ್ ಅಂತ ಬಂದಾಗ 90 ಆಗುತ್ತೆ. ಸೊ ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಈಸ್ 22/7 ಇಂಟು ಆರ್ ಅಂತ ಹೇಳಿದರೆ 7. ಸೊ ಇಲ್ಲಿ ಏನಾಗುತ್ತೆ 7 ಇಂಟು 7. ಸೊ ನೆಕ್ಸ್ಟ್, ಸೊ ಹಿಯರ್ 90/360 ಅಂತ ಹೇಳಿದರೆ ಎಷ್ಟಾಗುತ್ತೆ 1/4. 1/7 ಗೆಟ್ ಕ್ಯಾನ್ಸಲ್. 22 ಇಂಟು 7. ಸೊ ನೆಕ್ಸ್ಟು 22 ಇಂಟು 7 ಅಂತ ಹೇಳಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ, 154 ಡಿವೈಡೆಡ್ ಬೈ 4. ಸೊ 154 ಡಿವೈಡೆಡ್ ಬೈ 4 ಅಂತ ಹೇಳಿದ್ರೆ 38.5 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ಏರಿಯಾ ಆಫ್ 1 ಕ್ವಾಡ್ರೆಂಟ್. ಬಟ್ ನಮಗೆ ಶೇಡೆಡ್ ರೀಜನಿಂದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 4 ಕ್ವಾಡ್ರೆಂಟ್ ಮಾಡಬೇಕು. ಸೊ ಇಲ್ಲಿ ನೆಕ್ಸ್ಟ್ ಫಾರ್ಮುಲಾ ಬರ್ಕೊಳ್ತೀವಿ. ಏರಿಯಾ ಆಫ್ ಶೇಡೆಡ್ ರೀಜನ್, ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 4 ಕ್ವಾಡ್ರೆಂಟ್. ಸೊ ಏರಿಯಾ ಆಫ್ 4 ಕ್ವಾಡ್ರೆಂಟ್ ನಾವು ಮೈನಸ್ ಮಾಡಬೇಕು. ಸೊ ಇಲ್ಲಿ ಏರಿಯಾ ಆಫ್ ಸ್ಕ್ವೇರ್ ಎಷ್ಟು ಬಂದಿದೆ ನಮಗೆ 196 ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 4 ಕ್ವಾಡ್ರೆಂಟ್ ಅಂದರೆ 4 ಇಂಟು 38.5 ವಿಚ್ ಈಸ್ ಈಕ್ವಲ್ಸ್ ಟು 196 ಮೈನಸ್ 4 ಇಂಟು 38.5 ಅಂತ ಹೇಳಿದ್ರೆ 154. So here 196 minus 154 is 42 centimeter square. This is the area of shaded region. Now let's move on to last problem of 3 mark question, that is a tent is in the shape of a cylinder surrounded by a conical top as shown in the figure. The height and the radius of the cylindrical part are 2.1 meter and 2 meter respectively. Also slant height of the cone is 2.8 meter. Find the area of the canvas used for making tent. So ಇಲ್ಲಿ given ಏನಾಗುತ್ತೆ ನಮಗೆ ರೇಡಿಯಸ್ r is equals to 2.1 meter. ಸೊ ಇಲ್ಲಿ ರೇಡಿಯಸ್ ಏನಾಗುತ್ತೆ ನಮಗೆ ಎರಡು ಶೇಪಿಂದು ಸೇಮ್ ಆಗುತ್ತೆ. ಸೊ r is equals to 2.1 meter and height of the cylinder h is equals to 2 meter. Then slant height l is equals to 2.8 meter ಆಗುತ್ತೆ. Area of canvas is equals to curved surface area of cone plus curved surface area of cylinder. ಸೊ ಇಲ್ಲಿ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಮತ್ತು ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೇನು ಬರುತ್ತೆ, ಸರ್ಫೇಸ್ ಏರಿಯಾ ಆಫ್ ದಿ ಕ್ಯಾನ್ವಾಸ್. ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಫಾರ್ಮುಲಾ ಏನು, ಪೈ ಆರ್ ಎಲ್ ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನು ಬರುತ್ತೆ ನಮಗೆ 2 ಪೈ
ಆರ್ ಹೆಚ್. ಸೊ ಇಲ್ಲಿ ರೇಡಿಯಸ್ ಎರಡಕ್ಕೂ ಸೇಮ್ ಇರೋದ್ರಿಂದ ನಾವು ಹಾಗೆ ಬರ್ಕೊಂಡಿದ್ದೀವಿ. ಸೊ ಎರಡರಲ್ಲೂ ನಾವು ಪೈ ಆರ್ನ ಕಾಮನ್ ತೆಗೆದ್ರೆ ಸೊ ಇಲ್ಲಿ ಏನು ಉಳಿಯುತ್ತೆ ಎಲ್ ಪ್ಲಸ್ 2h. ನೆಕ್ಸ್ಟ್ ವ್ಯಾಲ್ಯೂಸ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಿಯರ್ ಪೈ ವ್ಯಾಲ್ಯೂ ಈಸ್ 22/7 ಇಂಟು ಆರ್ ವ್ಯಾಲ್ಯೂ ಈಸ್ 2, ರೇಡಿಯಸ್ ಈಸ್ 2 ಮೀಟರ್, and then L slant height value is 2.8 meter plus 2 into H, height of the cylinder is 2.1. next so ಇಲ್ಲಿ 22 into 2 ಅಂತ ಹೇಳಿದ್ರೆ 44 divided by 7. next 2.8 as it is ಬರಿತೀವಿ plus 2 into 2.1 ಅಂತ ಹೇಳಿದ್ರೆ 4.2. so 2.1 into 2 is 4.2. next 44 divided by 7 into 2.8 plus 4.2 is 7. so here 7 get cancelled. answer is 44 meter square. therefore the area of the canvas used for making the tent is 44 meter square. ಸೊ ಇಲ್ಲಿಗೆ 3 ಮಾರ್ಕ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು 4 ಮಾರ್ಕ್ ಕ್ವಶನ್ಸ್ನ ಕವರ್ ಮಾಡೋಣಂತೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.